ಹಲೋ ಕರ್ನಾಟಕ, ನಮಸ್ಕಾರ. ನಾನು ನಿಮ್ಮ ನವೀನ್ ಮಧುಗಿರಿ. ಇವತ್ತಿನ ವಿಷಯ ಏನಪ್ಪ ಅಂದರೆ, ತಮಿಳುನಾಡಿನ ಒಬ್ಬ ವ್ಯಕ್ತಿ, ಈಗ MP ನ MLA ನ, ಅವನು ಬಂದು ಮಾಜಿ CM ಮಗ ಈಗ. ಸೊ ಅವನೊಂದು ಹೇಳಿಕೆ ಕೊಡ್ತಾನೆ, ಸನಾತನ ಧರ್ಮವನ್ನು ನಿರ್ಮೂಲನೆ ಮಾಡಬೇಕು ಅಥವಾ ನಾಶ ಮಾಡಬೇಕು ಅಂತ ಒಂದು ಅರ್ಥ. ಆ ದಡ್ಡನಿಗೆ ಗೊತ್ತಿದೆಯೋ ಗೊತ್ತಿಲ್ಲ, ನನಗಂತೂ ನಗು. ಅವನು ಆ ಥರ ಒಂದು ಹೇಳಿಕೆ ಕೊಟ್ಟಾಗ ನನಗೆ ನಗು ಅಂದ್ಬಿಟ್ರೆ ಬೇರೆ ಏನು ಬಂದಿಲ್ಲ. ಕೋಪನೂ ಬರುತ್ತೆ, ಆದರೆ ಹೆಚ್ಚಾಗಿ ನಗು ಬಂತು. ಆ ದಡ್ಡನಿಗೆ ಒಂದು ವಿಚಾರ ಗೊತ್ತಿಲ್ಲ. ಅವನು ಕೆಲವೊಂದು ಸಿನಿಮಾದಲ್ಲಿ ನಟನೆ ಮಾಡಿದ್ದಾನೆ. ಅವನು ನಟನೆ ಮಾಡಿದ್ರು ಕೂಡ ಪ್ರೊಡ್ಯೂಸರ್ಗೆ ಮತ್ತೆ ಅವನ ನಟನೆಯನ್ನ ಗುರುತಿಸಿರೋದು ಇದೇ ಹಿಂದೂ ಜನತೆನೇ ಹೆಚ್ಚಾಗಿ. ಹಿಂದೂ ಜನತೆ ಇಲ್ಲಾಂದ್ರೆ ಅವನು ಸಿನಿಮಾದಲ್ಲಿ ಹೀರೋನೂ ಆಗ್ತಿರ್ಲಿಲ್ಲ. ಈಗ ಅವನು MP ನೋ MLA ನೋ ಆಗಿದ್ದಾನೆ, ಈಗ ಅದು ಕೂಡ ಆಗ್ತಿರ್ಲಿಲ್ಲ ಅವನು. ಅದು ಬಿಡಿ, ಈಗ ನೆಕ್ಸ್ಟ್ ಯಾರೇ ಬರ್ಬೋದು. ಈಗ ಕ್ರಿಶ್ಚಿಯನ್ ಆಗಿ ಅಥವಾ ಮುಸ್ಲಿಂ ಅವರಾಗಿರುವ ಯಾರು ಒಬ್ಬ ಮುಸ್ಲಿಂ ಜನತೆಯಲ್ಲಿ ಒಬ್ಬ ಹೀರೋ ಆಗ್ತಾನೆ ಅಂದ್ರೆ ಅದರಲ್ಲೂ ಕೂಡ ಹೆಚ್ಚಾಗಿ ಸಿನಿಮಾ ನೋಡೋದಂದ್ರೆ ನಮ್ಮ ಹಿಂದೂ ಜನತೆನೆ. ಯಾಕೆ ಅಂದ್ರೆ ನಮ್ಮ ಭಾರತ ಹಿಂದೂಸ್ತಾನ್, ಈ ವಿಷಯ ಇಡೀ ಪ್ರಪಂಚಕ್ಕೆ ಗೊತ್ತಿರುವಂಥದ್ದೇ. ಆ ದಡ್ಡನ್ ಗೊತ್ತಾಗಿಲ್ಲ ಅಂದ್ರೆ ಇನ್ಯಾವ ತರ MP MLA ಅನ್ನೋದೇ ನಂಗೆ ಗೊತ್ತಿಲ್ಲ. ಇನ್ನು ಯಾವ ತರ ಹೇಳಿಕೆ ಕೊಡ್ತಾನೆ, ನನ್ನ ಸನಾತನ ಧರ್ಮವನ್ನು ನಿರ್ಮೂಲನೆ ಮಾಡಬೇಕು ಅಂತ ಯಾವ ಲೆಕ್ಕದಲ್ಲಿ ಕೊಡ್ತಾನೆ? ಅವನು MP ಆಗಿದ್ದಾನೆ, MLA ಆಗಿದ್ದಾನೆ, ಇನ್ನೊಂದು ಅವನೇ ಕೆಲವೊಂದು ಸಿನಿಮಾದಲ್ಲಿ ಹೀರೋ ಆಗಿದ್ದಾನೆ. ಇದನ್ನೆಲ್ಲ ಹೆಚ್ಚಾಗಿ ಸಿನಿಮಾ ಅಂತ ನೋಡಿದ್ದು ನಮ್ಮ ಹಿಂದೂ ಜನತೆನೆ. ಈಗ MP ನೋ MLA ನೋ ಆಗಿದ್ದಾನೆ, ಅವನಿಗೆ ಹೆಚ್ಚಾಗಿ ವೋಟ್ ಹಾಕಿ ಗೆಲ್ಸಿರೋದು ಇದೇ ಹಿಂದೂ ಜನತೆನೆ. ಅವನಿಗೆ ಇನ್ನೂ ಒಂದು ವಿಚಾರ ಗೊತ್ತಿಲ್ಲ. ಏನಪ್ಪಾ ಅಂದ್ರೆ, ತಮಿಳುನಾಡಿನಲ್ಲಿ ಸರಿಸುಮಾರು ಒಂದು 7,000 ಮೇಲೇನೆ ದೇವಸ್ಥಾನಗಳಿದ್ದಾವೆ, ನಮ್ಮ ಹಿಂದೂ ದೇವಸ್ಥಾನ. ಆ ವಿಚಾರ ಆ ದಡ್ಡನ್ಗೆ ಅದು ಗೊತ್ತಿಲ್ಲ ಅಂದ್ರೆ ಇನ್ನು ಯಾವ ರೀತಿ ಅವನು MP MLA? ಅದೇ ಒಂದು ವಿಚಾರ ನನಗೆ. ಆ ಒಂದು ವಿಚಾರ ಇಟ್ಕೊಂಡು ನನಗೆ ನಗು ಬಂತು ಹೊರತು ಅವನಿಗೆ ತಾಕತ್ತಿಲ್ಲ ಅಂತ ನನಗೆ ಅದು ಕೂಡ ನಗು ಬಂತು. ಸುಮಾರು ಜನ ಬಂದವರು ಹಿಂದುತ್ವ, ಸನಾತನವನ್ನ ನಿರ್ಮೂಲನೆ ಮಾಡಬೇಕು ಅಂತ ಸುಮಾರು ಜನ ಬಂದು ಉದ್ರೋಗಿದ್ದಾರೆ ಸ್ವಾಮಿ. ಹೆಂಗ್ ಮಾಡಕ್ ಸಾಧ್ಯ? ಭಾರತ, ಹಿಂದೂಸ್ತಾನ್ ಇಡೀ ಪ್ರಪಂಚಕ್ಕೆ ಗೊತ್ತಿರುವಂತ ವಿಷಯ. ತಿಳ್ಕೊಳ್ರಿ. ದಯವಿಟ್ಟು ನಾನು ನನ್ನ ಹಿಂದೂ ಜನತೆಗೆ ಒಂದು ಮಾತು ಹೇಳಕ್ ಇಷ್ಟಪಡ್ತೀನಿ. ಈ ತರ ಬಂದಾಗ ನಾವು ಎದ್ದು ನಿಲ್ಲಿಲ್ಲ ಅಂದ್ರೆ ಮುಂದಿನ ಪೀಳಿಗೆಗೆ ನಮ್ಗೆ ತೊಂದರೆ ಆಗುತ್ತೆ ಹೊರತು ಇನ್ಯಾರಿಗೂ ಅಲ್ಲ. ನಮ್ಗಿರೋದು ಇದೊಂದೇ ದೇಶ, ಭಾರತ. ಇದು ಬಿಟ್ರೆ ನಮ್ಗೆ ಇನ್ಯಾವ ದೇಶನೂ ಇಲ್ಲ ಸ್ವಾಮಿ, ಯಾವುದೂ ಇಲ್ಲ. ಇರೋದು ಇದೊಂದೇ, ನಾವೇ ಉಳಿಸ್ಕೋಬೇಕು. ನಮ್ಮ ದೇವಸ್ಥಾನಗಳನ್ನ, ನಮ್ಮ ದೇಶನ ನಾವೇ ಉಳಿಸ್ಕೋಬೇಕು. ಬಟ್ ಹಾಗಂತ ನಾನು ಐ ರೆಸ್ಪೆಕ್ಟ್ ಮುಸ್ಲಿಂ, ಐ ರೆಸ್ಪೆಕ್ಟ್ ಕ್ರಿಶ್ಚಿಯಾನಿಟಿ, ಪ್ರತಿಯೊಬ್ಬರಿಗೂ ರೆಸ್ಪೆಕ್ಟ್ ಕೊಡ್ತೀನಿ. ಹಾಗಂತ ನನ್ನ ಧರ್ಮವನ್ನು ಯಾರಾದರೂ ಕೀಳಾಗಿ ಅಥವಾ ಬೇರೆ ಥರ ಏನಾದರೂ ನೋಡಿದ್ರೆ ನಮಗೂ ಕೋಪ ಬರುತ್ತೆ. ಯಾಕಂದ್ರೆ ನಾನೊಬ್ಬ ಹಿಂದೂ, ಐ ಆಮ್ ಪ್ರೌಡ್ ಆಫ್ ಹಿಂದೂ, ಅದರೊಳಗೆ ಎರಡನೇ ಮಾತಿಲ್ಲ. ಬಟ್ ಐ ರೆಸ್ಪೆಕ್ಟ್ ಬೇರೆ ಧರ್ಮಗಳನ್ನ ಎಲ್ಲ ನಾನು ರೆಸ್ಪೆಕ್ಟ್ ಕೊಡ್ತೀನಿ, ಇಲ್ಲ ಅಂತಾನು ಹೇಳ್ತಿಲ್ಲ. ಕ್ರಿಶ್ಚಿಯನಲ್ಲಿ ನನಗೂ ಫ್ರೆಂಡ್ಸ್ ಇದ್ದಾರೆ, ಮುಸ್ಲಿಮ್ಸಲ್ಲಿ ನನಗೂ ಫ್ರೆಂಡ್ಸ್ ಇದ್ದಾರೆ. ಹಾಗಂತ ನಾವು ಯಾವತ್ತೂ ಮಾತಾಡಿಲ್ಲ. ಅಂದ್ರೆ ಈ ತರ ಇವಾಗ MP ಸ್ಟಾಲಿನ್ ಆ ಥರ ಹೆಸರೇ ನೆನ್ಪು ಬರಲ್ಲ, ಈ ಥರ ಮಾತಾಡಿದ್ರಲ್ಲ, ನಿರ್ಮೂಲನೆ ಮಾಡಬೇಕು ಅಂಥವ್ರ ಬಗ್ಗೆ ಕಡಕ್ಕಾಗಿ ನಿಂತ್ಕೊಳ್ಳೋದಂತೂ ಗ್ಯಾರಂಟಿ. ಇದರಲ್ಲಿ ಎರಡನೇ ಮಾತಿಲ್ಲ. ಅವನಿಗೆ ಇನ್ನೇನು ಹೇಳಬೇಕೋ ಗೊತ್ತಿಲ್ಲ. ಅವನು ಹೀರೋ ಆಗಬೇಕು ಅಥವಾ MP MLA ಏನೋ ಆಗಿದ್ದಾನೆ, ಈಗ ಆಗಬೇಕು ಅನ್ನೋದಕ್ಕೂ ಕಾರಣ ಕೂಡ ಇದೇ ಹಿಂದೂ ಜನತೆನೆ. ಅದು ತಿಳ್ಕೊಂಡಿಲ್ಲ ಅಂದ್ರೆ ಇನ್ನು ಯಾವ ದಡ್ಡ ಅವನು. ದಯವಿಟ್ಟು ಹಿಂದೂ ಜನತೆ ಧೈರ್ಯವಾಗಿ ನಮ್ಮ ಧರ್ಮದ ಬಗ್ಗೆ ಮಾತಾಡಿದಾಗ ಪ್ರಶ್ನೆ ಮಾಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ನನ್ನ ದೇಶ ಭಾರತ, ಹಿಂದೂಸ್ತಾನ್, ಇದರೊಳಗೆ ಎರಡನೇ ಮಾತೇ ಇಲ್ಲ. ಇಷ್ಟು ಹೇಳ್ತಾ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.